ಹಾಯ್ ಎವ್ರಿವನ್, ಒಂದೇ ತರದ ಸಾರುಗಳನ್ನ ಮಾಡ್ಕೊಂಡು ಬೇಜಾರಾಗಿದ್ರೆ ಇವತ್ತು ನಾ ತೋರ್ಸ್ಕೊಡ್ತಾ ಇರೋಂತ ನೆನೆಸಿದ ಹೆಸರು ಕಾಳಿಂದ ಈ ರೀತಿ ಡಾಬಾ ಸ್ಟೈಲ್ ತವೆನ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ಕಲ್ಸ್ಕೊಂಡು ತಿನ್ಲಿಕ್ಕಂತೂ ತುಂಬಾನೇ ರುಚಿಯಾಗಿರತ್ತೆ. ಇದನ್ನ ಚಪಾತಿ ಹಾಗೂ ರೊಟ್ಟಿಗಳ ಜೊತೆ ತಿನ್ಲಿಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್. ಬರೀ ತರಕಾರಿ ಸಾರುಗಳನ್ನ ಮಾಡ್ಕೊಳ್ಳೋ ಬದಲು ಅವಾಗ ಈ ರೀತಿ ನೆನೆಸಿದ ಕಾಳುಗಳಿಂದ ತವೆನ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ. ಖಂಡಿತ ಟ್ರೈ ಮಾಡಿ. ಹಾಗಿದೆ ಬನ್ನಿ, ಡಾಬಾ ಸ್ಟೈಲ್ ನಲ್ಲಿ ನೆನೆಸಿದ ಹೆಸರು ಕಾಳಿನ ತವೆ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಅಷ್ಟು ಹೆಸರು ಕಾಳನ್ನ ರಾತ್ರಿ ಇಡೀ ನೆನೆಸಿಟ್ಕೊಂಡಿದೀನಿ. ಈ ಕಾಳನ್ನ ಮಿನಿಮಮ್ ಒಂದು 6 ಗಂಟೆನಾದ್ರೂ ನೆನೆಸ್ಕೊಳ್ಬೇಕು. ಕಾಳನ್ನ ಚೆನ್ನಾಗಿ ನೆನೆಸ್ಕೊಂಡಷ್ಟು ಕಾಳು ಸಾಫ್ಟ್ ಆಗಿ ಬೆಂದು ತವೆ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಈಗ ಈ ಕಾಳನ್ನ ಬೇಯಿಸ್ಕೊಳ್ಳಕ್ಕೆ ಕುಕ್ಕರ್ಗೆ ಹಾಕೊಳ್ಳೋಣ. ಈ ಕಾಳಿನ ಜೊತೆಗೆ ಕೆಲವೊಂದು ಮಸಾಲೆಗಳನ್ನ ಹಾಕೊಂಡ್ರೆ ಮಸಾಲೆದು ಫ್ಲೇವರ್ ಕಾಳಿಗೆ ಚೆನ್ನಾಗಿ ಹರಡ್ಕೊಳತ್ತೆ. ಅದಕ್ಕೆ ಒಂದು ಅರ್ಧ ಇಂಚು ಚಕ್ಕೆ, 2 ಲವಂಗ, ಏಲಕ್ಕಿ 1-2, 1/4 ಟೀ ಸ್ಪೂನ್ ಕಾಳು ಮೆಣಸು, ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, ಕಾಳು ಮುಳುಗೋಷ್ಟು ನೀರನ್ನ ಹಾಕಿ 1 ವಿಷಲ್ ಕೂಗಿಸ್ಕೊಳ್ಳಿ. ಹೆಸರು ಕಾಳು ಬೇಗ ಬೆಂದೋಗತ್ತೆ, ಅದರಿಂದ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಕಾಳು ಬೇಯೋಷ್ಟರಲ್ಲಿ ಒಗ್ಗರಣೆಗೆ ಒಂದು ಕಡಾಯಿಯಲ್ಲಿ 3 ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆ ಫ್ರೈ ಆದ್ಮೇಲೆ ಹೆಚ್ಕೊಂಡ 2 ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ತವೆಗೆ ಈರುಳ್ಳಿನ ಯಾವ ತರ ಫ್ರೈ ಮಾಡ್ಕೋಬೇಕು ಅಂದ್ರೆ ಈ ರೀತಿ ರೋಸ್ಟ್ ಆಗೋ ತರ ಇರಬೇಕು. ಅವಾಗ್ಲೇ ಈ ತವೆಗೆ ಟೇಸ್ಟ್ ಬರೋದು. ನೋಡಿ, ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಉಂಡೆಯಷ್ಟು ಚಿಕ್ಕದಾಗಿ ಹೆಚ್ಕೊಂಡ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಮತ್ತೆ 2 ಹೆಚ್ಕೊಂಡ ಹಸಿಮೆಣಸನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತೆ ಶುಂಠಿ ಈ ತವೆಗೆ ಒಳ್ಳೆ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡತ್ತೆ. ಬೆಳ್ಳುಳ್ಳಿ ಶುಂಠಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಇಂಗು, ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ, ಖಾರಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡಾಬಾಗಳಲ್ಲಿ ನೀವು ನೋಡಿರ್ತೀರ, ಯಾವುದೇ ದಾಲ್ಗೆ ಬಿಸಿ ತುಪ್ಪ ಎಣ್ಣೆಗೆ ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಡ್ತಾರೆ, ಒಳ್ಳೆ ಕಲರ್ ಬರ್ಲಿ ಅಂತ. ಅದರಿಂದ ಖಾರದ ಪುಡಿನ ಒಗ್ಗರಣೆಯಲ್ಲಿ ಈ ರೀತಿ ಫ್ರೈ ಮಾಡಿದ್ರೆ ತವೆಗೆ ಒಳ್ಳೆ ಕಲರ್ ಬರುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ನೀರನ್ನ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದನ್ನ ಚೆನ್ನಾಗಿ ಕುದಿಸ್ಕೊಂಡ ನಂತರ ಈ ತವೆಗೆ ಮೇನ್ ಟೇಸ್ಟ್ ಬರೋದು ಮೊಸರಿಂದ. ಅರ್ಧ ಕಪ್ ಅಷ್ಟು ಮೊಸರನ್ನ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ಕುದಿತಾ ಇರೋ ಮಸಾಲೆಗೆ ಹಾಕಿ ಲೋ ಫ್ಲೇಮ್ ನಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆದಷ್ಟು ಸಿಹಿ ಮೊಸರನ್ನೇ ತಗೊಳ್ಳಿ. ಮೊಸರು ಹುಳಿ ಇತ್ತು ಅಂದ್ರೆ ತವೆ ಕೂಡ ಹುಳಿ ಟೇಸ್ಟ್ ಬರುತ್ತೆ. ಈ ತವೆಗೆ ಮೇನ್ ಗ್ರೇವಿ ಬರೋದು ಈ ಮೊಸರಿಂದ. ಈಗ ಮಸಾಲೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಇದಕ್ಕೆ ನಾವು ಹೆಸರು ಕಾಳನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ನೀರಿನ ಸಮೇತ ಹಾಕಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹೆಸರು ಕಾಳು ಆಲ್ರೆಡಿ ಚೆನ್ನಾಗಿ ಬೆಂದಿದೆ, ಆದ್ರೂ ಕಾಳು ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಈ ತವೆ ಮಂದ ಆಗ್ಬೇಕು. ಅಲ್ಲಿ ತನಕ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ನೋಡಿ, ಒಂದು 5 ನಿಮಿಷದ ನಂತರ ತವೆ ಚೆನ್ನಾಗಿ ಕುದ್ದು ಮಂದ ಆಗಿದೆ. ಕಾಳು ಬೇಯಿಸೋಬೇಕಾದ್ರೆ ಉಪ್ಪನ್ನ ಹಾಕಿದ್ವಿ, ಈಗ ಉಪ್ಪನ್ನ ನೋಡಿ ಹಾಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, 1 ಟೀ ಸ್ಪೂನ್ ಕಸೂರಿ ಮೇಥಿ, ನಂತರ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಸಾಮಾನ್ಯವಾಗಿ ಹೆಸರು ಬೇಳೆಯಿಂದ ತವೆನ ಮಾಡ್ಕೊಳ್ತೀವಿ, ಆದ್ರೆ ನೆನೆಸಿದ ಹೆಸರು ಕಾಳಿಂದ ಡಾಬಾ ಸ್ಟೈಲ್ ನಲ್ಲಿ ಈ ರೀತಿ ತವೆನ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿರತ್ತೆ. ಹೆಸರು ಬೇಳೆ ತವೆಕ್ಕಿಂತ ಡಿಫ್ರೆಂಟ್ ಟೇಸ್ಟ್ ಇರತ್ತೆ. ಈಗ ಡಾಬಾ ಸ್ಟೈಲ್ ಹೆಸರು ಕಾಳಿನ ತವೆ ರೆಡಿಯಾಗಿದೆ. ಸಾಂಪ್ರದಾಯಿಕ ಕೊಂಕಣಿ ಶೈಲಿಯ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಗಸಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಕೊಂಕಣಿಯಲ್ಲಿ ಮುಗ ಮೋಲ್ ರಾಂಡಾಯ್ ಅಂತ ಕರೀತಾರೆ. ಈ ಗಸಿ ವಿಶೇಷತೆ ಅಂದ್ರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಆಗ್ಲಿ ಹಾಗೆ ಗರಂ ಮಸಾಲೆ ಆಗ್ಲಿ ಬಳಸಲ್ಲ. ತುಂಬಾನೇ ಕಡಿಮೆ ಪದಾರ್ಥಗಳು, ಆದ್ರೂ ರುಚಿ ಮಾತ್ರ ತುಂಬಾನೇ ವಿಶೇಷವಾಗಿರತ್ತೆ. ಪ್ರತಿ ಕೊಂಕಣಿ ಮನೆಯಲ್ಲಿ ಮಾಡ್ಕೊಳ್ಳುವಂತ ಗಸಿ ಇದು. ಅದರಲ್ಲೂ ಹಬ್ಬಗಳಲ್ಲಿ, ಪ್ರಮುಖ ಸಮಾರಂಭಗಳಲ್ಲಿ ಬಹಳ ವಿಶೇಷವಾಗಿ ಮಾಡ್ಕೊಳ್ತಾರೆ. ಇದನ್ನ ಅನ್ನದ ಜೊತೆಗೆ ಹಾಗೂ ಅನ್ನ ದಾಲ್ ಜೊತೆಗೆ ನೆಂಚ್ಕೊಂಡು ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ಈ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಗಸಿ ಮಾಡ್ಲಿಕ್ಕೆ 1 ಕಪ್ ಅಷ್ಟು ಹೆಸರು ಕಾಳನ್ನ ಮೊಳಕೆ ಬರ್ಸಿ ಇಟ್ಕೊಂಡಿದೀನಿ. ಮೊದಲಿಗೆ ಕಾಳನ್ನ ಬೇಯಿಸ್ಕೊಳ್ಬೇಕು.
ಈ ಮೊಳಕೆ ಕಾಳನ್ನ ಓಪನ್ ಪಾತ್ರೆಯಲ್ಲಾದ್ರೂ ಬೇಯಿಸ್ಕೋಬಹುದು, ಇಲ್ಲ ಈ ರೀತಿ ಕುಕ್ಕರ್ನಲ್ಲಾದ್ರೂ ಬೇಯಿಸ್ಕೋಬಹುದು. ಈ ಕಾಳಿನ ಜೊತೆಗೆ ದಪ್ಪ ಹೆಚ್ಕೊಂಡ 2 ಆಲೂಗೆಡ್ಡೆ, ಅರ್ಧ ಟೀ ಸ್ಪೂನ್ ಉಪ್ಪು, ಕಾಳು ಮುಳುಗೋಷ್ಟು ನೀರನ್ನ ಹಾಕಿ 1 ವಿಷಲ್ ಕೂಗೋಕ್ಕಿಂತ ಮುಂಚೆನೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳು ಬೇಗ ಬೆಂದೋಗತ್ತೆ. ಈಗ ಈ ಖಾರ ರುಬ್ಕೊಳ್ಳಕ್ಕೆ ಒಂದು ಜಾರ್ನಲ್ಲಿ ಸಣ್ಣ ಕಾಯಿದು ಅರ್ಧ ಹೋಳಿಕೆಯಷ್ಟು ತುರಿದಿರೋ ಫ್ರೆಶ್ ಕಾಯಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನಂತರ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಹುರಿದಿರೋ ಕೊತ್ತಂಬರಿ ಕಾಳು, ಖಾರಕ್ಕೆ ಬೇಕಾದಷ್ಟು ಒಣಮೆಣಸು, 5 ರಿಂದ 7 ಒಣಮೆಣಸು ಬೇಕಾಗತ್ತೆ. ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, ರುಬ್ಬಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ಖಾರನ ಫುಲ್ ನೈಸ್ ಆಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಈಗ ರುಬ್ಬಿರೋ ಖಾರನ ಒಂದು ಕಡಾಯಿಗೆ ಹಾಕೊಳ್ಳೋಣ. ಈ ಖಾರದ ಜೊತೆಗೆ ಸ್ವಲ್ಪ ನೀರನ್ನ ಹಾಕೊಳ್ಬೇಕು, ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕಾಳು ಬೇಯಿಸ್ಕೊಳ್ಬೇಕಾದ್ರೂ ನೀರನ್ನ ಹಾಕಿದ್ವಿ, ಅದರಲ್ಲೂ ನೀರಿರತ್ತೆ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಖಾರನ ಕುದಿಲಿಕ್ಕೆ ಬಿಡಬೇಕು. ಕಾಳನ್ನ ಬೇಯಿಸ್ಕೊಳ್ಬೇಕಾದ್ರೂ ಉಪ್ಪನ್ನ ಹಾಕಿದ್ವಿ, ಅದರಿಂದ ಈಗ ಉಪ್ಪನ್ನ ನೋಡಿ ಹಾಕೊಳ್ಳಿ. ನಾವು ಕಾಳನ್ನ ಮುಂಚೆನೆ ಬೇಯಿಸ್ಕೊಳ್ಳೋದ್ರಿಂದ ಈ ಖಾರಕ್ಕೆ ಕಾಳನ್ನ ಹಾಕೊಳ್ಳೋಕ್ಕೂ ಮುಂಚೆ ಖಾರನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈಗ ಖಾರ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೀಗ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ ಕಾಳನ್ನ ಹಾಕೊಳ್ಳೋಣ. ನೋಡಿ, ಕಾಳು ತುಂಬಾ ಮೆತ್ತಗಾಗ್ದೇನೆ ಪರ್ಫೆಕ್ಟ್ ಆಗಿ ಬೆಂದಿದೆ. ಆದ್ರಿಂದ 1 ವಿಷಲ್ ಕೂಗೋಕ್ಕಿಂತ ಮುಂಚೆನೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಕಾಳು ತುಂಬಾ ಮೆತ್ತಗಾಗ್ಬಿಟ್ರೆ ಗಸಿ ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಬೆಲ್ಲ ಹಾಕುದ್ರೇನೆ ಆ ಗಸಿದು ರುಚಿ ಇರೋದು. ಇದಕ್ಕೆ ಖಾರ, ಹುಳಿ, ಸಿಹಿ ಎಲ್ಲ ಇರೋದ್ರಿಂದನೇ ಈ ಮೊಳಕೆ ಹೆಸರು ಕಾಳಿನ ಗಸಿ ಅಷ್ಟು ಚೆನ್ನಾಗಿರತ್ತೆ. ಈಗ ಕಾಳು, ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ 1-2 ನಿಮಿಷ ಕುದಿಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಪ್ಯಾನ್ ನಲ್ಲಿ 2 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ವಿಶೇಷವಾಗಿ ಕೊಬ್ಬರಿ ಎಣ್ಣೆನೆ ಬಳಸ್ತಾರೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಇಂಗು, ತುಂಡು ಮಾಡ್ಕೊಂಡ 2 ಒಣಮೆಣಸು, ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಒಗ್ಗರಣೆನೂ ರೆಡಿ ಆಯ್ತು. ಈ ಕಡೆ ಗಸಿನೂ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಮಾಡ್ಕೊಂಡ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಗಸಿಗೆ ಕೊಬ್ಬರಿ ಎಣ್ಣೆದು ಒಗ್ಗರಣೆ ತುಂಬಾನೇ ಟೇಸ್ಟ್ ಕೊಡತ್ತೆ. ಇಷ್ಟು ಸಿಂಪಲ್ ಆದ ಪದಾರ್ಥಗಳು ಬಳಸಿದ್ರು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಒಂದ್ ರೀತಿ ಡಿವೈನ್ ಟೇಸ್ಟ್ ಕೊಡತ್ತೆ. ಈಗ ತುಂಬಾನೇ ರುಚಿಯಾದ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಗಸಿ ರೆಡಿಯಾಗಿದೆ. ಯಾವತ್ತೂ ಈ ರೀತಿಯಾದ ಗಸಿನ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರತ್ತೆ. ಬಹಳ ಸಿಂಪಲ್ ಆಗಿದೆ ಈ ರೆಸಿಪಿ, ಬೇಗ ಮಾಡ್ಕೊಳ್ಬಹುದು. ಮೊಳಕೆ ಕಟ್ಟಿದ ಹೆಸರು ಕಾಳಿನ ಗಸಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ವಿಶೇಷವಾದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.